ಇಲ್ಲಿ ನೋಡ್ತಿರುವಂಥ ಮಾಡೆಲು ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ತಮ್ಮ ಮನೆ ನೀರನ್ನ ಬೋರ್ವೆಲ್ಗಳಿಗೆ ರೀಫಿಲ್ ಆಗೋ ಥರ ಮಾಡ್ತಾರೆ. ಇದು ಆ ರೀತಿ ಅಲ್ಲ, ಇದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಎಲ್ಲ ಮನೆಗಳ ಮೇಲ್ಛಾವಣಿಯ ನೀರನ್ನು ಮಳೆ ಬಂದಾಗ ಪೈಪ್ ಲೈನ್ ಮುಖಾಂತರ ಒಂದು ಲೈನ್ ಎಳೆದ್ಬಿಟ್ಟು ಆ ಲೈನ್ ಮುಖಾಂತರ ಕೆರೆಗೆ ಹೋಗೋ ಥರ ಮತ್ತು ಆ ಕೆರೆಗೆ ಹೋಗೋ ಥರ ಇನ್ನೊಂದು ಸಬ್ ಲೈನನ್ನು ಬಾವಿಗೆ ಹೋಗೋ ಥರ ಮಾಡಬೇಕು. ಆ ಬಾವಿಯಲ್ಲಿ ಕೂಡ ಬಾವಿಯ ಹತ್ರ ಏನಾದ್ರು ಬೋರ್ವೆಲ್ಗಳಿದ್ದರೆ ರೀಫಿಲ್ ಆಗುತ್ತೆ ಮತ್ತು ಅಲ್ಲಿ ಅಕ್ಕಪಕ್ಕದಂಥ ಮರ ಗಿಡಗಳು ಚೆನ್ನಾಗಿ ಬೆಳಿತವೆ. ಮತ್ತು ಮಳೆ ನೀರು ಈಗೇನಂದರೆ ಎಲ್ಲ ಕಡೆಯೂ ಕಾಂಕ್ರೀಟು ರೋಡ್ ಮಾಡ್ತಾಯಿದ್ದಾರಲ್ಲ, ಆ ಕಾಂಕ್ರೀಟ್ ರೋಡಲ್ಲಿ ನಾವು ನೋಡ್ತಾಯಿದ್ದೀರಿ ಇಲ್ಲಿ ಹೋಲ್ಗಳಿದ್ದಾವೆ, ಅಲ್ಲಲ್ಲೇ ಹೋಲ್ ಮಾಡಬೇಕು. ಯಾಕಂದರೆ ಮಳೆ ಬಂದಾಗ ನೀರು ಭೂಮಿ ನೀರನ್ನು ಹೀರ್ಕೊಳ್ಳುತ್ತೆ, ಅದರಿಂದ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚು ಉತ್ಪಾದನೆ ಆಗುತ್ತೆ. ಮತ್ತು ಚರಂಡಿ, ಈಗ ಚರಂಡಿ ಇರುತ್ತಲ್ಲ, ಚರಂಡಿಯಲ್ಲೂ ಕೂಡ ಅಲ್ಲಲ್ಲೇ ಹೋಲ್ ಮಾಡಬೇಕು. ಇದರಿಂದ ಅಲ್ಲಿ ಪಕ್ಕದಲ್ಲಿರೋಂಥ ಗಿಡ ಮರಗಳು ಚೆನ್ನಾಗಿ ಬೆಳಿತವೆ. ನೋಡಿ, ಇಲ್ಲಿ ಮಳೆ ಬರ್ತಾ ಇರೋಂಥ ನೀರು ಟೆರೆಸ್ ಮೇಲೆ ಬಂದಾಗ ಈ ಟೆರೆಸ್ ಮೇಲೆ ಇಲ್ಲಿ ಪೈಪ್ ಲೈನ್ ಮುಖಾಂತರ ಇನ್ನೊಂದು ಮೇನ್ ಪೈಪ್ ಲೈನ್ಗೆ ಹೋಗೋ ಥರ ಮಾಡಿರುತ್ತೆ.